ಹರಿ ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಎಲ್ಲ ಪ್ರೇಕ್ಷಕರಿಗೂ ನನ್ನ ವಂದನೆಗಳು. ಈ ದಿನ ನಾವು ಅಕ್ಷತೃತೀಯದ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಅಕ್ಷತೃತೀಯ ಅಂದರೆ ಏನು, ಆ ದಿವಸದ ಏನು ಮಹತ್ವದ, ಮತ್ತು ಆ ದಿವಸ ನಾವು ದಾನ ಧರ್ಮಗಳನ್ನು ಯಾವ ರೀತಿ ಕೊಡಬಹುದು ಅಂತ ಹೇಳಿ ಸಂಕ್ಷಿಪ್ತವಾಗಿ ತಿಳಿಯೋಣ. ನೋಡ್ರಿ, ಯುಗಾದಿ ಹಬ್ಬ ಮತ್ತು ಅಕ್ಷತೃತೀಯ, ವಿಜಯದಶಮಿ, ಇವು ಮೂರು ಇಡೀ ದಿವಸ ಏನು ಮುಹೂರ್ತನೇ ನೋಡಬೇಕಾಗಿಲ್ಲ, ಅತ್ಯಂತ ಅಮೃತ ಗಳಿಗಿದ್ದಂಗೆ ಅಂತ ನೋಡ್ರಿ. ಬೆಳಗ್ಗೆಯಿಂದ ಸಂಜೆವರೆಗೂ ಆ ದಿವಸ ಮೂರೂ ದಿವಸನೂ. ಆಮೇಲೆ ಇನ್ನೊಂದು ಬಲಿಪಾಡ್ಯ ಅಂತಾರೆ, ಅದು ಅರ್ಧ ದಿವಸಕ್ಕೋಸ್ಕರ ಅಷ್ಟೇ ಕೊಟ್ಟಾರದು. ಬಲೀಂದ್ರನ ಪಾಡ್ಯ ಮಾಡ್ತೀವಲ್ಲ ದೀಪಾವಳಿಯೊಳಗೆ, ಅದಕ್ಕೆ ಅರ್ಧ ದಿವಸ ಅಷ್ಟೇ ಅದು ಶುಭ ಮುಹೂರ್ತ ಅಂತ ಹೇಳ್ತಾರೆ. ಇವು ಮೂರಕ್ಕೂ ಪೂರ್ತಿ 3 ದಿವಸ ಮತ್ತು ಅದು ಅರ್ಧ ದಿವಸ, ಅದಕ್ಕೆ 3.5 ಮುಹೂರ್ತ ಅಂತ ಹೇಳ್ತಾರೆ. ಯುಗಾದಿ ಪಾಡ್ಯ, ಅಕ್ಷತೃತೀಯ ಮತ್ತು ವಿಜಯದಶಮಿ ಇವು ಮೂರು ಪೂರ್ಣ ಶುಭದಿಂದ ಕೂಡ್ಯಾವಂತ, ಮತ್ತು ಬಲಿಪಾಡ್ಯ ಅರ್ಧ ದಿವಸ ಕೂಡೋದಕ್ಕೆ ಇವು 3.5 ದಿವಸಕ್ಕೆ 3.5 ಮುಹೂರ್ತ. ಏನೂ ಅದಕ್ಕೆ ಅವತ್ತೇನು ಶುಭ ಕಾರ್ಯ ಮಾಡಲಿಕ್ಕೆ ಯಾವುದೇ ಮುಹೂರ್ತ ನೋಡಬೇಕಾಗಿಲ್ಲ ಅಂಥೇಳಿ ಪಂಚಾಂಗಕರ್ತರು ಹೇಳ್ತಾರೆ. ಹಾಗಾಗಿ ಅಕ್ಷತೃತೀಯ ಭಾಳ ದೊಡ್ಡ ದಿವಸ. ಆ ದಿವಸ ಎಲ್ಲ ಶುಭ ಮುಹೂರ್ತಗಳನ್ನು ನೋಡೋಂಗಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನೀವೇನೇ ಶುಭ ಕಾರ್ಯ ಮಾಡಲಿಕ್ಕೂ ಅತ್ಯಂತ ಅಮೃತಗಳಿಗೆ ಸಿಗ್ತದೆ. ಏನೇ ಮಾಡಿದರೂ ಶುಭಪ್ರದ ಆಗ್ತದೆ, ಕಾರ್ಯಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಆ ದಿವಸ ಏನೇ ನೀವು ಹೊಸ ಅಂಗಡಿ ಓಪನ್ ಮಾಡಿರಿ, ಒಂದು ಕೆಲಸ ಶುರು ಮಾಡಿಕೊಡ್ರಿ, ಗೃಹ ಪ್ರವೇಶ ಏನು ಬೇಕಾದ್ ಮಾಡಿರಿ, ಒಳ್ಳೆ ಕೆಲಸ ಶುರು ಮಾಡಲಿಕ್ಕೆ ಆ ದಿವಸ ಅತ್ಯಂತ ಶುಭಪ್ರದಾಯಕ ಅಂತ ಹೇಳ್ತಾರೆ. ಅವತ್ತು ಮುಹೂರ್ತ ನೋಡೋ ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಈಗ ಅಕ್ಷತೃತೀಯ ದಿವಸ ಹಂಗಾರೆ ಏನು, ಹಂಗಾರೆ ಆ ದಿವಸ ಏನೇನಾಗ್ಯದ, ಯಾಕಷ್ಟು ಅದಕ್ಕೆ ಮಹತ್ವದ? ಆ ದಿವಸ ಪರಶುರಾಮನ ಅವತಾರ ಆಗ್ಯದ ನೋಡ್ರಿ. ಪರಶುರಾಮನ ಅವತಾರ ಆಗ್ಯದ, ಮತ್ತು ಬಸವಣ್ಣವ್ರು ಹುಟ್ಟಿದ ದಿವಸ ಆಗ್ಯದ ಅಕ್ಷತೃತೀಯ ದಿವಸ. ಆಮೇಲೆ ದ್ರೌಪದಿಗೆ ಮಹಾಭಾರತದ ದ್ರೌಪದಿ ವಸ್ತ್ರಾಪರಣ ಆಗಿರ್ತದಲ್ಲ, ಆವಾಗ ಶ್ರೀಕೃಷ್ಣ ಪರಮಾತ್ಮನೇ ಬಂದು ಅಕ್ಷಯ ವಸ್ತ್ರ ಕೊಡ್ತಾನೆ. ಅದು ಅದೇ ದಿವಸ ಆಗ್ಯದಂತ, ಅದು ಅಕ್ಷತೃತೀಯ ದಿವಸ. ಮತ್ತು ಅವತ್ತು ಕನಕಧಾರ ಸ್ತೋತ್ರ ಆದಿಗುರು ಶಂಕರಾಚಾರ್ಯರು ಕನಕಧಾರ ಸ್ತೋತ್ರ ಮಾಡಿದ ದಿವಸ ಅಂತಲೂ ಹೇಳ್ತಾರೆ. ಮತ್ತು ಮಹಾಭಾರತದ ಒಂದು ರಚನೆಯನ್ನು ಅಕ್ಷತೃತೀಯ ದಿವಸ ಆರಂಭ ಮಾಡ್ಯಾರಂತ. ಗಣಪತಿಯಿಂದ ವೇದವ್ಯಾಸರು ಕೂತ್ಕೊಂಡು ಬರ್ಸ್ಯಾರ. ಅವರು ಹೇಳ್ತಾರೆ, ಇವರು ಅತ್ಯಂತ ಶೀಘ್ರವಾಗಿ ಹೇಳಿದ್ರೂ ಅದನ್ನು ನೀ ಅರ್ಥ ಮಾಡ್ಕೊಂಡು ಬರೀಯಪ್ಪ ಅಂಥೇಳಿ ಆ ಲೇಖನ ನಿಂದಿರಬಾರ್ದು. ಹಂಗೆ ಹೇಳ್ಕೋತ ಹೋಗ್ಯಾರ, ಹಂಗೆ ಬರ್ಕೋತ ಹೋಗ್ಯಾರ. ನೋಡ್ರಿ, ವೇದವ್ಯಾಸರು ಹೇಳ್ಯಾರ, ಇವರು ಗಣಪತಿಯಿಂದ ರಚನೆ ಆಗ್ಯದ ಮಹಾಭಾರತ. ಆಮೇಲೆ ಇದು ಅಕ್ಷತೃತೀಯ ದಿವಸ ಆಗ್ಯದ ಅಂತ ಹೇಳ್ತಾರೆ. ಅವತ್ತಿನ ದಿವಸ ಅಕ್ಷತೃತೀಯ ದಿವಸ ಮತ್ತೇನಾಗ್ಯದಪ್ಪ, ಅನ್ನಪೂರ್ಣೇಶ್ವರಿ ಜನನ ಆಗ್ಯದಂತ ನೋಡ್ರಿ. ಆ ದಿವಸ ಅನ್ನಪೂರ್ಣೇಶ್ವರಿ ಎಲ್ಲ ಭೂಲೋಕದೊಳಗಿನ ಜನರಿಗೆ, ಎಲ್ಲ ಜೀವರಾಶಿಗಳಿಗೆ ಅನ್ನವನ್ನು ಕೊಡಲಿಕ್ಕೆ ಆ ದಿವಸ ಅವತಾರ ಮಾಡ್ಯಾರಪ್ಪ. ಸಾಕ್ಷಾತ್ ಭಗವತಿನೇ ಅನ್ನಪೂರ್ಣೇಶ್ವರಿ ರೂಪ ಆಗಿ ಆ ದಿವಸ ಅವತಾರ ಆಗಿದ್ದ ದಿವಸ ಅಂತ ಹೇಳ್ತಾರೆ. ಅವತ್ತು ಅಕ್ಷಯ ಪಾತ್ರೆನೂ ಬಂದು ನೋಡ್ರಿ. ಇದ್ರೊಳಗೆ ವನವಾಸದೊಳಗೆ ಪಾಂಡವರು ವನವಾಸಕ್ಕೆ ಹೋಗಿರ್ತಾರಲ್ಲ, ಆವಾಗ ಅವ್ರ ಹತ್ರ ಅಕ್ಷಯ ಪಾತ್ರೆ ಕೊಟ್ಟಿರ್ತಾನೆ ಭಗವಂತ. ಅದು ನಿಮ್ಮಲ್ಲಿ ಯಾವುದಕ್ಕೂ ಕಡಿಮೆ ಆಗಬಾರ್ದು, ನೀವು ಯಾವುದು ತೊಂದರೆ ಆಗಬಾರ್ದು ಅಂಥೇಳಿ ಅವರಿಗೆ ಸಹಾಯಕ್ಕೋಸ್ಕರ ಸೂರ್ಯನಿಂದ ಅಕ್ಷಯ ಪಾತ್ರೆ ಬಂದಿರ್ತದೆ. ಆಮೇಲೆ ಮತ್ತೆ ಆ ದಿವಸ ಅಕ್ಷತೃತೀಯ ದಿವಸ ಕುಬೇರನಿಗೆ ಐಶ್ವರ್ಯ ಕೊಟ್ಟ ದಿನ ಅಂತ ಹೇಳ್ತಾರೆ. ಹಾಗೆ ಗಂಗಾವತರಣ ಆಗಿದ್ದ ದಿವಸ ಅಂತ ಹೇಳ್ತಾರೆ. ಮತ್ತು ಸುಧಾಮನಿಗೆ ಲಕ್ಷ್ಮಿ ಅಷ್ಟೈಶ್ವರ್ಯ ಪ್ರಾಪ್ತಿ ಕೊಟ್ಟದ್ದು, ಶ್ರೀಕೃಷ್ಣ ಸುಧಾಮನಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಕೊಟ್ಟ ಒಂದು ದಿವಸ ಅಕ್ಷತೃತೀಯ ದಿವಸ ಆಗಿತ್ತು ಅಂತ ಹೇಳ್ತಾರೆ. ಹೀಗೆ ಅನೇಕ ಶುಭ ಕಾರ್ಯಗಳೆಲ್ಲ ಇವು ಹಿಂದಿನ ಒಂದು ಪುರಾಣ ಗ್ರಂಥದಲ್ಲಿ ನೋಡಿದಾಗ ಅಕ್ಷತೃತೀಯ ಬಹಳ ಮಹತ್ವದ ಸ್ಥಾನದ ಪಡೆದದ. ಆ ದಿವಸ ಒಳ್ಳೆಯ ಶುಭ ಮುಹೂರ್ತ ಇರ್ತದೆ ಅಂತ ಹೇಳಿ ಹೇಳ್ತಾರೆ. ಇನ್ನು ಚೈತ್ರ ಗೌರಿ ಸಹ 1 ತಿಂಗಳ ಪರ್ಯಂತ ಕೂತಿರ್ತಾಳೆ. ಯುಗಾದಿ ಮರುದಿವಸ ಅದ್ರ ಮರುದಿವಸ ತೃತೀಯ ದಿವಸ ಕೂತ್ಕೊಂಡು ಈ ಏನು ಅಕ್ಷತೃತೀಯ ದಿವಸ ಪೂಜೆ ಮಾಡಿ ಮರುದಿವಸ ಆಕೆ ವಿಸರ್ಜನೆ ಮಾಡೋದು. ಅಂದ್ರೆ 1 ತಿಂಗಳ ಪರ್ಯಂತ ಈ ಅಕ್ಷತೃತೀಯ ತನಕ ಕೂತ್ಕೊಂಡು ಆಕೆ ಪೂಜೆ ವಿಧಾನಗಳನ್ನು ಸಮಾಪ್ತಿಗೊಳಿಸೋದು ಅಂತ ಹೇಳಿ ಬಂದು ಅನೇಕ ಜನರಿಗೆ ಹೂವಿಲೆ ಮಾಡೋದು,
ಆ ಒಂದು ಗೌರಿಯ ನಿಮಿತ್ತ ಪೂಜೆ ಮಾಡಿ ಅನೇಕ ಮುತ್ತೈದರನ್ನ ಕರೆದು ಅವ್ರಿಗೆಲ್ಲ ಅರಿಶಿನ ಕುಂಕುಮ ಹೂವಿಳೆ ಅಂದ್ರೆ ಅವ್ರ ಕಾಲು ತೊಳಿಬೇಕು. ಮುತ್ತೈದರಿಗೆ ಕಾಲು ತೊಳೆದು ಬಿಸಿಲುಗಾಲ ಇರ್ತದೆ, ತಣ್ಣೀರಿನಿಂದ ಕಾಲು ತೊಳೆದು ನಾನಾ ರೀತಿಯ ಹೂವು, ಹಣ್ಣು, ಬಳೆ, ಬ್ಲೌಸ್ ಪೀಸು ಮತ್ತು ದಕ್ಷಿಣೆ ತಾಂಬೂಲ ಎಲ್ಲ ಕೊಟ್ಟು ದಾನ ಕೊಟ್ಟು ಅವರಿಂದ ಒಂದು ಆಶೀರ್ವಾದ ಪಡೆಯೋದು ಒಂದು ಪದ್ಧತಿ ಅದು. ಅದಕ್ಕೊಂದು ಹೂವಿಳ್ಳೆ ಅಂತ ಹೇಳ್ತಾರೆ. ಚೈತ್ರ ಗೌರಿ ಅವತ್ತಿಗೆ ಮುಗೀತದ. ಹಿಂಗೆ 5 ಒಂದು ಹೂವಿಳ್ಳೆ ಮಾಡಿ ಮುಗಿಸ್ತಾರೆ. ಎಲ್ಲ ಕಡೆಗೂ ಪದ್ಧತಿ ಅದೇ. ಇದು ಚೈತ್ರ ಮಾಸದ ಗೌರಿ ಕೂಡಿಸೋದು ಅದು ಸಹ ಅಕ್ಷತೃತೀಯ ದಿವಸ ಸಮಾಪ್ತಿ ಆಗುವ ಒಂದು ದಿವಸ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಪರ್ವಕಾಲಗಳು ಆ ಅಕ್ಷತೃತೀಯ ದಿವಸ ಬಂದಾವಂತ ಹೇಳಿ ಇವನ್ನ ಒಂದು ಸಣ್ಣ ಉದಾಹರಣೆಯಿಂದ ಎಲ್ಲ ಒಳ್ಳೊಳ್ಳೆ ದೇವರ ಅವತಾರ ಆಗಿರೋದು ಎಲ್ಲನೂ ಹೇಳಿ ಪುರಾಣದಿಂದ ತಿಳಿತದೆ. ಯಾವತ್ತು ಬಂದದ ಹಂಗಾರೆ ಈ ಸಲ ನೋಡೋಣ. ಪರಾಭವ ನಾಮ ಸಂವತ್ಸರ ವೈಶಾಖ ಮಾಸ ಶುಕ್ಲ ತೃತೀಯ ಸೋಮವಾರ 24-26ರಂದು ಕೃತಿಕಾ ನಕ್ಷತ್ರ, ಸೌಭಾಗ್ಯಕರಣ, ಗರನಾಮಕರಣ, ಸೌಭಾಗ್ಯ ಯೋಗ, ಹಿಂಗ ಎಲ್ಲ ಅವತ್ತು ಶುಭ ಪರ್ವಕಾಲ ಬಂದದಂತ ಹೇಳಿ ಅಕ್ಷತೃತೀಯಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಾರ. ಈ ಪರಾಭವ ನಾಮ ಸಂವತ್ಸರದ ಒಂದು ಅಕ್ಷತೃತೀಯ ದಿವಸ ಎಲ್ಲರೂ ನೀವು ಎಲ್ಲರೂ ಕೂಡಿ ತಪ್ಪದೇ ಇದನ್ನ ಆಚರಣೆ ಮಾಡಬೇಕು. ಇದು ಹಿಂದೂ ಸನಾತನ ಧರ್ಮದಿಂದ ಅನಾದಿ ಕಾಲದಿಂದನೂ ಬಂದದೆ. ಈ ಹಬ್ಬ ಹರಿದಿನಗಳ ಒಂದು ಆಚರಣೆ ಹಿಂದಿನವರಿಂದಲೂ ನಮ್ಮ ಹಿರಿಯರೆಲ್ಲರೂ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಇದನ್ನ ಆಚರಣೆ ಮಾಡಬೇಕು. ಆ ದಿವಸ ಲಕ್ಷ್ಮೀ ಕುಬೇರನ ಒಂದು ರಂಗೋಲಿ ಹಾಕ್ತಾರೆ, ದೇವರಿಗೆ ಪೂಜೆ ಮಾಡ್ತಾರೆ. ಎಲ್ಲ ಕುಲದೇವರಿಗೆ ಪೂಜೆ, ಇಷ್ಟ ದೇವರಿಗೆ ಪೂಜೆ ಮಾಡಿ ಆ ದಿನ ಎಲ್ಲ ಒಂದು ಸಿಹಿ ಅಡಿಗೆ ಮಾಡಿ ಒಂದು ದೊಡ್ಡ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದನ್ನು ಒಂದು ಹಾಗಾರ ಆ ದಿವಸ ಏನೇನು ದಾನ ಸಹ ಕೊಡ್ಲಿಕ್ಕೆ ಬಹಳ ಪ್ರಶಸ್ತದ. ಅವತ್ತು ಸ್ವಲ್ಪ ದಾನ ಕೊಡ್ಲಿ ಅಕ್ಷಯ ಆಗ್ತದೆ ಅಂತ ಹೇಳ್ತಾರೆ. ಒಂದು ಕೊಟ್ರೆ ದ್ವಿಗುಣ ಆಗ್ತದೆ ಅದರ ಪುಣ್ಯ ಫಲ ಬರ್ಲಿಕ್ಕೆ ನಮ್ಗೆ. ಹಾಗಾಗಿ ಅವತ್ತ ದಾನಕ್ಕೆ ಭಾಳ ಮಹತ್ವ ಕೊಟ್ಟಾರ ಅಕ್ಷತೃತೀಯ ದಿವಸ. ಇಲ್ಲ ಚಿನ್ನ ಖರೀದಿ ಮಾಡ್ಬೋದು, ನಿಮ್ಗೆ ಒಳ್ಳೊಳ್ಳೆ ಸಾಮಾನುಗಳನ್ನು ತಂದ್ರೆ ಎಲ್ಲ ಅಕ್ಷಯ ಆಗ್ತಾವ ಅಂತ ಹೇಳಿ ಆ ದಿವಸ ಪುರಾಣದಿಂದ ತಿಳಿತದ ನಮ್ಮ. ಆಮೇಲೆ ಈ ಸಲ ಏನಂದ್ರ ಅಕ್ಷತೃತೀಯ ದಿವಸ ದಾನ ಕೊಡ್ಬೇಕು. ಒಂದು ಒಳ್ಳೆ ಮನಸ್ಸಿನಿಂದ ದಾನ ಕೊಡ್ಬೇಕು. ಅವತ್ತ ನಿಮ್ಗೆ ಏನ್ ಶಕ್ತಿ ಅದ ಅದು ಕೊಡ್ಬೋದು ಅಂತ ಹೇಳ್ತಾರೆ. ಅನೇಕ ಥರದ ದಾನ ಹೇಳ್ಯಾರಿದ್ರ ನೋಡ್ರಿ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವಂತೆ ಗಾದೆ ಮಾತ ಅದ. ಹೌದಾ? ನಾವು ದಾನ ಯಾಕೆ ಕೊಡ್ಬೇಕಪ್ಪ, ನಮ್ಗೆ ಇರಲಿ ಎಲ್ಲಾನು ಅಂತ ಹೇಳಿ ಹಂಗೆ ಅನ್ಕೋಬಾರ್ದು. ನಾವು ಎಷ್ಟೋ ಗಳಿಸಿರ್ತೀವಿ ಸಂಪತ್ತು. ನಮ್ಗೆ ಸಂಪತ್ತು ಬಂದಾಗ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತ ಹೇಳ್ತಾರೆ ದಾಸರು. ಅದಕ್ಕೆ ಭಗವಂತ ನಮಗೆ ಶಕ್ತಿ ಕೊಟ್ಟಾಗ ಸತ್ಪಾತ್ರರನ್ನು ಕರೆದು ಭಕ್ತಿಯಿಂದ ಅವರಿಗೆ ನಿಸ್ವಾರ್ಥದಿಂದ ನಿಷ್ಕಾಮದಿಂದ ದಾನವನ್ನು ಮಾಡ್ಬೇಕು. ನಾವು ಒಂದು ಪರಮಾತ್ಮನ ಪ್ರೀತಿಗೋಸ್ಕರ ಇಂಥ ದಾನ ಕೊಟ್ರೆ ನಮ್ಗೆ ಅದರಿಂದ ಅನೇಕ ಒಂದು ಪುಣ್ಯ ಫಲ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ದ್ವಿಗುಣವಾಗಿ ಬರ್ತದೆ. ಅಕ್ಷಯ ತೃತೀಯ ದಿವಸ ಪರ್ವಕಾಲ ಇರೋದ್ರಿಂದ ಅವತ್ತು ಏನೇ ಒಂದು ಸಣ್ಣ ಫಲ ಒಂದು ದಾನ ಕೊಟ್ಟರು ಸಹ ನಿಮಗೆ ಅದರಿಂದ ಬಹಳ ಪುಣ್ಯ ಸಿಗ್ತದೆ ಅಂತ ಹೇಳಿ, ವಿಶೇಷವಾದ ಫಲ ಸಿಗ್ತದೆ, ಪುಣ್ಯ ಅಂತ ಹೇಳ್ತಾರೆ. ಇನ್ನೇನೇನು ದಾನ ಕೊಡ್ಬಹುದು ನೋಡ್ರಿ. ನಾವು ಗಳಿಸಿದ್ದ ಸಂಪತ್ತಿನೊಳಗ ಕಾಲು ಭಾಗ ನಾವು ದಾನಕ್ಕಂತ ತೆಗೆದಿಡ್ಕಂತ. ಈಗ ಅನಾಥರು ಬರ್ತಾರ, ಬಡವರು ಬರ್ತಾರ, ಇಲ್ಲ ಅನ್ಬಾರ್ದು. ಯಾರೋ ಒಬ್ರು ದೇಹಿ ಅಂತ ಮನೆಗೆ ಬಂದವ್ರಿಗೆ ಎಷ್ಟು ಸಾಧ್ಯವೋ ಅಷ್ಟು ಸ್ವಲ್ಪ ಕೊಟ್ಟು ನಾವು ಬರೀ ನಾವೇ ತಿಂದ್ರೆ ಸ್ವಾರ್ಥಿಗಳಾಗ್ತೀವಿ. ನಾವು ಒಂದೇನೋ ಈ ಪ್ರಕೃತಿಯಿಂದಲೇ ನಾವು ಎಲ್ಲ ಪಡೆದಿರ್ತೀವಿ. ಹುಟ್ಟಿದಾಗನೂ ಏನು ತಂದಿರಲ್ಲ, ಹೋಗುವಾಗ್ಲೂ ಏನು ತಗೊಂಡು ಹೋಗೋದಿಲ್ಲ ಸಂಪತ್ತನ್ನ. ನಾವು ಗಳಿಸಿದ ಸಂಪತ್ತು ಈ ಪ್ರಕೃತಿಯಿಂದಲೇ ನಮಗೆ ಪಡೆದಿರ್ತೀವಿ. ಅದನ್ನ ಪ್ರಕೃತಿಗೆ ಹಂಚಬೇಕು. ಸ್ವಲ್ಪ ನಾವು ಅನುಭವಿಸಿ ಉಳಿದಿದ್ರಾಗ ಒಂದು ಕಾಲು ಭಾಗ ಮಾತ್ರ ತೆಗೆದಿಟ್ಟು ದಾನಕ್ಕೆ ಅಂತ ಮೀಸಲಾಗಿಡ್ಬೇಕಂತ. ಅಂದ್ರೆ ನಾವು ಏನಾದ್ರು ಒಂದು ಪುಣ್ಯ ಸಂಪಾದನೆ ಮಾಡ್ತೀವಿ. ಎಲ್ಲವೂ ನಮಗೆ ಇರ್ಲಿ ಅಂತ ಯಾವತ್ತೂ ಇಟ್ಕೋಬಾರ್ದು. ಅದು ಒಂದು ನಮಗೆ ನಾವು ಸಂಪತ್ತನ್ನೇ ನಮ್ಗೆ ಯಾರಿಗೂ ಕೊಡದೆ ನಾವೇ ಇಟ್ಕೊಂಡ್ರೆ ಏನಾಗ್ತದೆ, ಅದು ಒಂದು ದಿವಸ ನಮ್ಮ ಕೈ ಬಿಟ್ಟ ಹೋಗ್ತದೆ. ಇಲ್ಲ ನಾವೇ ಅದನ್ನು ಬಿಟ್ಟು ಹೋಗ್ತೀವಿ. ಹೌದಲ್ಲ? ಅದು ಯಾವತ್ತಿದ್ರೂ ಖಂಡಿತ ಅಷ್ಟಾಗೋದೇನೆ. ಇಲ್ಲ ಕಳ್ಳಕ್ಕೆ ಹಾಕರ ಭಯ ಆಗ್ತದೆ. ಅದ್ರ ಬದಲು ನಾವು ಇದ್ದಾಗನೇ ನಮ್ಮ ಗಳಿಸಿದ ಸಂಪತ್ತಿನಲ್ಲಿ ಸ್ವಲ್ಪ ಭಾಗವನ್ನು ಸತ್ಪಾತ್ರರಿಗೆ, ದೀನರಿಗೆ, ಬಡವರಿಗೆ ಕೊಟ್ಟು ನಾವು ಪುಣ್ಯ ಭಾಗಿಗಳಾಗಬೇಕು ಅಂತ ಹೇಳ್ತೀನಿ. ಇಂಥ ಪರ್ವಕಾಲದಲ್ಲಿ ಕೊಟ್ಟರೆ ಜಾಸ್ತಿ ಪುಣ್ಯ ಬರ್ತಂತ ವಿಶೇಷವಾದ ಪುಣ್ಯ ಹೇಳ್ತಾರೆ ಅಕ್ಷಯ ತೃತೀಯ ದಿವಸ. ದಾನಕ್ಕೆ ಬಹಳ ಒಂದು ಮಹತ್ವವನ್ನು ಕೊಟ್ಟಾರ. ಹಂಗಾರೆ ಏನೇನು ದಾನ ಮಾಡಬಹುದು ಅಂತ ಹೇಳ್ತಾರೆ ನೋಡ್ರಿ. ಜಲದಾನ
ಅಂದ್ರೆ ಉದಕ ದಾನ. ಅದು ಒಂದು ತಮಗೆ ಒಳಗ ಅಥವಾ ಒಂದು ಬಿಂದಿಗೆ ನಿಮ್ಮ ಕೈಲಿ ಏನು ಸಾಧ್ಯನೋ ಅದನ್ನ ಒಂದು ನೀರು ತುಂಬಿಡು, ಶುದ್ಧವಾದ ನೀರನ್ನು ತುಂಬಿ ಅದಕ್ಕೆ ಪೂಜೆ ಮಾಡಿ ಅದನ್ನ ದೇವ್ರ ಮುಂದಿಟ್ಟು ಸಂಕಲ್ಪ ಮಾಡಿ ದಕ್ಷಿಣ ತಾಂಬೂಲ ಸಹಿತ ಒಬ್ಬ ಬ್ರಾಹ್ಮಣನಿಗೆ ಇದನ್ನು ದಾನ ಕೊಡ್ಬೇಕು. ಬೇಸಿಗೆ ಕಾಲ ಇರ್ತದ, ಉದಕ ಏನ್ ಬಿಡು ಎಲ್ಲ ಕಡೆ ನೀರಿಗೆ ಎಷ್ಟು ನೀರು ಒಂದು ಸಿಗ್ಬೇಕಾದ್ರೂ ಎಷ್ಟು ಉದಕ ದಾನಕ್ಕೆ ಅಷ್ಟು ಮಹತ್ವದ. ಈಗ ನೀರಡಿಕೆ ಬಂದವ್ರು ನೀರಡಿಕೆ ಆದವ್ರಿಗೆ ಒಂದು ಲೋಟ ನೀರು ಕೊಡ್ರಿ ಎಷ್ಟು ಸಂತೃಪ್ತಿ ಆಗ್ತದೆ, ಹೌದಾ? ಹಂಗಾಗಿ ಉದಕ ದಾನಕ್ಕೆ ಮಹತ್ವ ಕೊಟ್ಟಾರ. ಅದಕ್ಕೆ ಹಂಗಾರೆ ಉದಕ ದಾನ ಮಾಡಿದ್ರೆ ಏನು ಫಲಾನಪ್ಪ? ಅದು ಉದಕ ದಾನ ಮಾಡಿದವ್ರಿಗೆ ಸಂತಾನವಿಲ್ಲದಿದ್ದರೆ ಪುತ್ರ ಭಾಗ್ಯ ದೊರೀತದೆ. ಮತ್ತು ಜಾತಕದಲ್ಲಿನ ಅವರ ಚಂದ್ರಸ್ಥಾನವು ಬಲವಾಗ್ತದೆ. ಅಗತ್ಯವಿದ್ದವರಿಗೆ ನೀರಿನ ಪಾತ್ರೆ ಮತ್ತು ಸಹಿತ ದಾನ ಕೊಟ್ರೆ ಸಾವಿನ ನಂತರ ನಮಗೆ ಪರಲೋಕದಲ್ಲಿ ನೀರಿನ ಕೊರತೆ ಇರುವುದಿಲ್ಲ. ಅಂದ್ರೆ ಎಲ್ಲಾ ಕಡೆ ನೀರಿಂದ ಒಂದು ನಿಮಗೆ ಸಂತೃಪ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಇನ್ನು ಜಲದಾನ ಮಾಡ್ಬೇಕು. ನಾವೇನ್ ದಾನ ಕೊಟ್ಟಿರ್ತೀವಿ ಅದು ನಮಗೆ ವಾಪಸ್ ಬರ್ತದೆ ಅಂತ ಹೇಳ್ತಾರಲ್ಲ, ಅದ್ರ ಪುಣ್ಯ. ಇನ್ನ ಪಾದರಕ್ಷೆ ಕೊಡ್ಬೇಕಂತ ನೋಡ್ರಿ. ಪಾದರಕ್ಷೆ, ಕೊಡೆ ದಾನ, ಇಂಥವು ಇವನ್ನು ಸಹ ದಾನ ಕೊಡ್ಬಹುದು. ಯಾರಿಗೆ ಅದ್ರ ಅವಶ್ಯಕತೆ ಅದ ಅದಕ್ಕೆ ದಾನ ಕೊಡ್ರಿ. ಯಾಕಂದ್ರೆ ಅವ್ರಿಗೆ ನೋಡ್ರಿ ಬಿಸಿಲಿನಿಂದ ಬಳಲ್ದವ್ರಿಗೆ ಇಂಥ ಇದನ್ನ ಕೊಟ್ರ, ಮಳೆಯಿಂದ ತ್ರಾಸ ಮಾಡ್ಕೊಂಡವ್ರಿಗೆ ಛತ್ರಿ ಕೊಟ್ರೆ ನೆರಳು ಆಗ್ತದ ಮತ್ತು ಮಳೆಯಿಂದ ತಡೆದು ಆಗ್ತದ. ಅದಕ್ಕೆ ಇದಕ್ಕೂ ದಾನಕ್ಕೆ ಒಂದು ಹೇಳ್ಯಾರ. ಇನ್ನು ಅನ್ನದಾನ, ಎಲ್ಲ ದಾನಕ್ಕಿಂತ ಅನ್ನದಾನ ವಿದ್ಯಾದಾನ ಬಹಳ ಶ್ರೇಷ್ಠ. ಅನ್ನದಾನ ನೋಡ್ರಿ, ಎಷ್ಟೇ ದುಡ್ಡು ಕೊಡ್ರಿ, ಕೋಟಿ ಕೊಟ್ರು ಲಕ್ಷ ಕೊಟ್ರು ಮನುಷ್ಯನಿಗೆ ತೃಪ್ತಿ ಬರೋದಿಲ್ಲ. ಇನ್ನೂ ಕೊಡ್ಬೇಕಿತ್ತು, ಇನ್ನೂ ಬೇಕಿತ್ತು ಅನಿಸ್ತದೆ. ಹಾಗಾಗಿ ಅನ್ನದಾನ ಮಾತ್ರ ಎಲ್ಲಕ್ಕಿಂತ ಶ್ರೇಷ್ಠ ದಾನ. ಯಾಕಂದ್ರೆ ನೋಡ್ರಿ, ಹೊಟ್ಟುಂಬೆ ಒಬ್ಬನಿಗೆ ಹಸ್ದವನಿಗೆ ಊಟಕ್ಕೆ ಹಾಕ್ಬಿಟ್ರೆ ಅವನು ಸಂತೃಪ್ತಿ ಆಗ್ತಾನೆ, ಸಾಕು ಅಂತಂತಾನ. ಇನ್ನು ಸ್ವಲ್ಪ ಹೆಚ್ಚಿಗೆ ಬಡಿಸಿದ್ರೆ ಇಲ್ಲ ನಂಗೆ ಹೊಟ್ಟೆ ತುಂಬಿತು ಸಾಕು, ತೃಪ್ತಿ ಆಗಿ ಅವನ ಮಾತಿಂದ ಒಂದು ನಮ್ಗೆ ನೆಮ್ಮದಿ ಆಗ್ತದೆ. ಯಾಕಂದ್ರೆ ಹಸ್ತು ಬಂದವನಿಗೆ ಅಷ್ಟೊಂದು ಹಸಿವು ಸಂಕಟ ಆದಾಗ ನಾವು ನಮ್ಮ ಒಂದು ಕೈಲಾಗೋದು ಒಂದು ಹಸ್ತು ಬಂತು ಅನ್ನ ಕೊಟ್ರೆ ಸಾಕು, ಅವನು ತೃಪ್ತಿಯಾಗಿ ನಮ್ಗೆ ಹರಿಸಿ ಹೋಗ್ತಾನೆ ಅಂತ ಹೇಳ್ತಾರೆ. ಯಾರೇ ಆಗಲಿ, ಇಂಥವ್ರೆ ಅಂತಲ್ಲ, ಬೇಕಾದ ಒಂದು ಬಡ ಪ್ರಾಣಿ ಬಂದ್ರು ಸಹ, ಮೂಕ ಪ್ರಾಣಿ ಬಂದ್ರೆ ಅದಕ್ಕೆ ಸಹ ನೀರು, ಆಹಾರ ಏನಾರು ಇಡ್ಬೋದು. ಆಕಳು ಬರಲಿ, ಒಂದು ನಾಯಿ ಬರಲಿ, ಪ್ರತಿಯೊಂದು ಯಾವುದೇ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಅದರಲ್ಲಿ ಒಂದು ಚೈತನ್ಯ ತುಂಬಿರ್ತದ. ಅದಕ್ಕೂ ಕೂಡ ತ್ರಾಸ ಆಗಿರ್ಬಾರ್ದು. ಏನು ಆಗ್ತದೆ ನಾವು ಅದ್ರ ಸೇವೆಯನ್ನು ಮಾಡಿ ನಾವು ಕೃತಾರ್ಥರಾಗ್ಬೋದು. ಮೂಕ ಪ್ರಾಣಿ ಇರ್ತಾವೋ ಅವಕ್ಕೆ ಹೇಳಿಕ್ ಬರಂಗಿಲ್ಲ ನಂಗೆ ನೀರಡಿಕೆ ಆಗ್ಯದ, ಹಸಿವಾಗ್ಯದ ಅಂತ ಹೇಳಿ. ಪಾಪ ಅದಕ್ಕೆ ಪಕ್ಷಿಗಳಿಗೆಲ್ಲ ಗಿಡಕ್ಕೆ ಅಥವಾ ಮನೆ ಬಾಗಿಲಿಗೆ ಒಂದೊಂದು ಕಟ್ಟಿರ್ತಾರೆ ನೋಡ್ರಿ, ಪಕ್ಷಿ ತಿನ್ಲಿ ಅಂತ ಹೇಳಿ. ಒಂದು ಪಾತ್ರೆ ಒಳಗೆ ಒಂದು ಧಾನ್ಯ ಹಾಕ್ತಾರೆ, ಒಂದು ಪಾತ್ರೆ ಒಳಗೆ ನೀರು ಇಟ್ಟಿರ್ತಾರೆ. ಮಾಡೋರು ಎಲ್ಲ ಕಡೆಗೂ ಮಾಡ್ತಾರೆ. ಇಂಥ ಬಿಸಿಲು ಕಾಲದೊಳಗೆ ಸಹ ಎಲ್ಲ ಕಡೆ ಭಾಳ ಬಿಸಿಲಿರೋ ಅಲ್ಲೇ ಒಂದೊಂದು ಗಡಿಗೆ ನೀರು ತುಂಬಿಟ್ಟಿರ್ತಾರೆ, ಮಜ್ಜಿಗೆ ತುಂಬಿಟ್ಟಿರ್ತಾರೆ. ಸಾರ್ವಜನಿಕರಿಗೆ ಹೋಗೋರು ಬರೋರು ಕುಡಿಲಿ ಅಂತ ಮಾಡೋರು ಈಗೂ ಮಾಡ್ತಾ ಇದ್ದಾರೆ. ದಾನಿಗಳು ಇರ್ತಾರೆ. ನಾವು ಸಹ ಎಷ್ಟಾಗ್ತೋ ಅಷ್ಟು ದಾನ ಒಂದು ಕೊಡ್ಬೇಕು ಅಂತ ಹೇಳ್ತಾರೆ. ಅನ್ನದಾನ ಕೊಟ್ರೆ ನಮ್ಮ ಕುಟುಂಬಕ್ಕೆ ಎಂದಿಗೂ ಆಹಾರದ ಕೊರತೆ ಆಗಂಗಿಲ್ಲ ಅಂತ, ಅದಕ್ಕೆ ಅನ್ನದಾನ ಕೊಡ್ಬೇಕು ಅಂತ ಹೇಳ್ತಾರೆ. ಇನ್ನ ಬಾರ್ಲಿ ಅಂತ ಹೇಳ್ತಾರೆ ನೋಡ್ರಿ, ಬಾರ್ಲಿ ಕೊಡ್ಬೇಕಂತ. ಇದು ಪಂಚಾಂಗದಾಗ ಬರ್ದಿದ್ರು. ಬಾರ್ಲಿ ಅಂತ ಅದೊಂದು ಧಾನ್ಯ ಅದ, ಅದನ್ನು ಸಹ ಕೊಟ್ರೆ ಇದು ಚಿನ್ನದ ಇದನ್ನ ಕೊಟ್ರೆ ಚಿನ್ನದ ದಾನದ ಫಲ ಅದಂತ. ಸಂತಾನ ಪ್ರಾಪ್ತಿ ಆಗ್ತದ ಮತ್ತು ಸಮೃದ್ಧಿ ಆಗ್ತದಂತ, ಮನೆತನ ಸಮೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಬಾರ್ಲಿ ದಾನದಿಂದ. ಇನ್ನು ವಸ್ತ್ರದಾನ, ಸತ್ಪಾತ್ರರಿಗೆ, ಬಡವರಿಗೆ, ವೃದ್ಧಾಶ್ರಮದವರಿಗೆ ಮತ್ತು ನಿರ್ಗತಕರಿಗೆ ಒಂದು ವಸ್ತ್ರದಾನ ಕೊಟ್ರೆ ನಿಮ್ಗೆ ಏನಾಗ್ತದೆ, ಸೀರೆ ಕೊಡ್ಬೋದು ಅಥವಾ ಧೋತ್ರ, ಪ್ಯಾಂಟು, ಶರ್ಟ್ ಏನು ಕೊಟ್ಟರು ಕೊಡ್ಬಹುದು. ಒಟ್ಟು ಪರಮಾತ್ಮನ ಪ್ರೀತಿಗೋಸ್ಕರ ಇಂಥ ದಾನ ಮಾಡ್ತೀನಪ್ಪ ಅಂತ ಹೇಳಿ ಒಂದು ವಸ್ತ್ರದಾನ ಕೊಡೋದು. ಹಳದಿ ಮತ್ತು ಕೆಂಪು ವಸ್ತ್ರ ಕೊಟ್ರೆ ವಿಷ್ಣು ಪ್ರೀತಿ ಆಗ್ತಾನೆ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಪ್ರೀತರಾಗ್ತಾರಂತೆ ಇಂಥ ವಸ್ತ್ರದಿಂದ, ದಾನದಿಂದ. ಇನ್ನು ಶ್ರೀಗಂಧದ ದಾನ ಕೊಡೋದು ಹೇಳ್ತಾರೆ. ವಿಷ್ಣುವಿನ ಪ್ರೀತಿಗೆ ಈ ಶ್ರೀಗಂಧ ಮತ್ತು ಅಂದ್ರೆ ಗಂಧದ ಕೊರಡು ದಾನ ಕೊಡ್ತಾರೆ. ಗುಡಿಗಾಗ್ಲಿ ಅಥವಾ ಬ್ರಾಹ್ಮಣರಿಗೆ ಒಂದು ಪೂಜೆ ಪುನಸ್ಕಾರಕ್ಕೆ ಸಹಾಯ ಆಗ್ಲಿಕ್ಕೆ ಅಂತ ಹೇಳಿ ಗಂಧದ ಕೊರಡು ಸಾಣಿಕಲ್ ಸಮೇತವಾಗಿ ದಾನ ಕೊಟ್ರೆ ಬಹಳ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಈ ದಾನದಿಂದ ಅಪಘಾತದ ಭಯದಿಂದ ದೂರ ಆಗ್ತದ, ಶತ್ರು ಭಯದಿಂದ ಪಾರಾಗಬಹುದು ಅಂತ ಹೇಳ್ತಾರೆ ಈ ದಾನ ಕೊಡೋದ್ರಿಂದ. ಅದ್ರೊಳಗೂ ಸಹ ಕೆಂಪು, ಬಿಳಿ ಇಂಥವು ಇರ್ತಾವಂತ ಗಂಧ, ಶ್ರೀಗಂಧದ ಕೊರಡು, ಅದನ್ನು ಸಹ ಕೊಡ್ಬೋದು. ಅದು ಕೊಟ್ರೆ ರಾಹು ಕೇತುವಿನ ಒಂದು ದುಷ್ಟ ಪರಿಣಾಮ ನಮ್ಮ ಜಾತಕದ ಮೇಲೆ ಆಗೋದಿಲ್ಲ ಅಂತ ಹೇಳ್ತಾರೆ ಈ ಶ್ರೀಗಂಧದ ದಾನದಿಂದ. ಇನ್ನು ಪುಸ್ತಕ ದಾನ ಕೊಡೋದು, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಓದೋದಕ್ಕೆ ಯಾರಿಗೆ ಏನು ಅವಶ್ಯಕತೆ ಅದೋ ಅವ್ರಿಗೆ ಅಂತ ಪುಸ್ತಕ ಕೊಟ್ಟು ಲೇಖನಿ
ಬುಕ್ ಬರೀಲಿಕ್ಕೆ ಹುಡುಗರಿಗೆ, ಶಾಲೆ ಹುಡುಗರಿಗೆ, ಬಡ ಹುಡುಗರಿಗೆ ಹುಡುಕಿ ಅವ್ರಿಗೆ ಟೆಕ್ಸ್ಟ್ ಬುಕ್ ಕೊಡಿಸೋದು, ಇಂಥವೇನೋ ಮಾಡೋದು. ಬ್ರಾಹ್ಮಣರಿಗೆ ಭಗವದ್ಗೀತೆ, ಪಂಚಾಂಗ, ವಿಷ್ಣು ಸಹಸ್ರ ಪುಸ್ತಕಗಳು, ಏನೊಂದು ಅವ್ರಿಗೆ ಏನು ಅವಶ್ಯಕತೆ ಅದನ್ನು ತಿಳ್ಕೊಂಡು ದಾನದ ರೂಪವಾಗಿ ನಾವು ಕೊಟ್ಟಾಗ ನಮ್ಗೆ ಅತ್ಯಂತ ವಿಶೇಷ ಪುಣ್ಯ ಫಲ ದೊರೀತದೆ ಅಂತ ಹೇಳ್ತಾರೆ. ಇನ್ನ ಕಲ್ಲುಪ್ಪು, ಮನೆಯಲ್ಲಿ ಕಲ್ಲುಪ್ಪು ದಾನ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಸಮಾಧಾನ ಸಿಗುತ್ತದೆ. ಪ್ರೀತಿ, ಸಾಮರಸ್ಯ ಸಿಗುತ್ತದೆ. ಶೂದ್ರನಿಗೆ ಇದು ಸಮುದ್ರದಲ್ಲಿ ಸಿಗುತ್ತದೆ. ಲಕ್ಷ್ಮಿ, ಇದು ನೋಡ್ರಿ, ಉಪ್ಪು, ಕಲ್ಲುಪ್ಪು ಸಮುದ್ರದಿಂದ ಸಿಗ್ತದೆ, ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಅದಕ್ಕೆ ಈ ದಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆದಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಕಲ್ಲುಪ್ಪು ಯಾರು ಕೆಲವರು ದಾನ ತಗೊಳ್ಳಿಕ್ಕೆ ಒಪ್ಪದೇ ಇದ್ರೆ ನೀವು ದೇವಸ್ಥಾನಕ್ಕಾದ್ರೂ ಒಯ್ದು ಕೊಟ್ಟು ಬನ್ನಿರಿ ಅಂತ ಹೇಳ್ತಾರಲ್ಲ. ಎಲ್ಲವನ್ನೂ ದಕ್ಷಿಣೆ ತಾಂಬೂಲ ಸಹಿತ ಕೊಡ್ಬೇಕು. ಏನೇ ದಾನ ಕೊಟ್ರು ಒಳ್ಳೆ ಮನಸ್ಸಿನಿಂದ ಕೊಡ್ಬೇಕು. ಮತ್ತು ಅದರಿಂದ ನಮ್ಗೆ ಪ್ರತಿಫಲ ಆಶಿಸದೆ ದಾನ ಕೊಡ್ಬೇಕು. ನಾವು ಯಾವತ್ತೂ ದಾನ ಕೊಟ್ಟ ಮೇಲೆ ಅದರಿಂದ ನಮ್ಗೆ ಮನಸ್ಸಿನಾಗೂ ಕೂಡ ಇರಬಾರ್ದು, ನಾವು ಇಂಥವ್ರಿಗೆ ದಾನ ಕೊಟ್ವಿ ಅಂತ ಮನಸ್ಸಿನಾಗ ಎಂದಿಗೂ ನಾವು ಮಾಡ್ಕೋಬಾರ್ದು. ಕೊಟ್ಟ ಮೇಲೆ ಮುಗೀತು, ನಮ್ಗೆ ದೇವ್ರು ಕೊಟ್ಟಿದ್ದ, ಅದು ಸಿಕ್ಕಿತ್ತು, ಅದು ದೇವರೇ ನಮ್ಮಿಂದ ಅವ್ರಿಗೆ ಕೊಡ್ಸಾನೆ. ಭಗವಂತನ ಪ್ರೀತಿಗೋಸ್ಕರನೇ ನಾವು ಇದನ್ನ ಮಾಡ್ತಾ ಇರೋದು, ಒಳ್ಳೆ ಕೆಲಸ ಅಲ್ಲ. ಅದಕ್ಕೋಸ್ಕರ ನಾವು ಮನಸ್ಸಿನಲ್ಲಿ ಸಹ ಮೂಡಬಾರ್ದಂತ ನಾವು ದಾನ ಕೊಟ್ಟಿದ್ದು, ಅದ್ರದ್ದು ಫಲ ಹೋಗ್ಬಿಡ್ತದ ಅಂತ ಹೇಳ್ತಾರೆ ಹಂಗೆ ಮಾಡಿದ್ರೆ. ಅದಕ್ಕೆ ಇನ್ನ ಬೆಲ್ಲ ದಾನ ಕೊಡ್ಬೇಕಂತ. ಬೆಲ್ಲ ದಾನ ಕೊಟ್ರೆ ಶುಭಕರ ಮತ್ತು ಅದೃಷ್ಟ ದೊರೆಯುತ್ತದೆ. ಬೆಲ್ಲದಲ್ಲಿ ಲಕ್ಷ್ಮಿ, ಬ್ರಹ್ಮದೇವ, ಮಹಾಗಣಪತಿ ದೇವರ ಸಾನ್ನಿಧ್ಯವಿದೆ. ನಿತ್ಯ ದಾರಿದ್ರ್ಯವು ದೂರವಾಗುತ್ತದೆ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ. ನೋಡ್ರಿ, ಒಂದು ಸಣ್ಣ ಬೆಲ್ಲದ ದಾನ ಮಾಡಿದ್ರೆ ಇಷ್ಟೆಲ್ಲ ವಿಶೇಷ ಫಲ ದೊರಕ್ತಾವ ಅಂತ ಹೇಳ್ತಾರೆ. ಇನ್ನು ಅರಿಶಿಣ ಕುಂಕುಮ, ಸುಮಂಗಲಿಯರಿಗೆ ಇದನ್ನು ಕೊಟ್ರೆ, ಹೂಗಳ ಸಮೇತ ತಾಂಬೂಲ ಕೊಟ್ಟು ಅರಿಶಿಣ ಕುಂಕುಮ ದಾನ ಕೊಟ್ರೆ ವೈವಾಹಿಕ ಸಮಸ್ಯೆ ನಿವಾರಣೆ ಆಗ್ತದೆ, ಸೌಭಾಗ್ಯ ವೃದ್ಧಿ ಆಗ್ತದೆ, ಗಂಡ ಹೆಂಡತಿಯರ ಸಂಸಾರ, ವೈವಾಹಿಕ ಸಮಸ್ಯೆ ಎಲ್ಲವೂ ದೂರವಾಗಿ ಆ ಭಗವಂತನ ಕೃಪೆ ಸದಾಕಾಲ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇಂಥವು ಎಷ್ಟು ಸಣ್ಣ ಪುಟ್ಟ ನಿಮ್ಮ ಕೈಲಿ ಏನಾಗ್ತದೋ ಅದನ್ನ ಒಬ್ಬ ಬ್ರಾಹ್ಮಣ ಆ ದಿವಸ ಪರ್ವಕಾಲ ಬಂದಿರೋದ್ರಿಂದ ನಾವು ಸಹ ಸಾಧ್ಯವಾದಷ್ಟು ನಮ್ಮಲ್ಲಿ ಏನದ, ಎಷ್ಟು ಶಕ್ತಿ ಅದ, ಎಷ್ಟು ಯೋಗ್ಯತೆ ಅದನ್ನ ಭಗವಂತನ ಒಂದು ಪ್ರೀತಿಗೋಸ್ಕರ ಬ್ರಾಹ್ಮಣ ಸುವಾಸಿನರಿಗೆ, ಸತ್ಪಾತ್ರರಿಗೆ ದಾನ ಕೊಟ್ಟು ನೀವು ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ತಾ ಒಂದೆರಡು ಪುಷ್ಪಗಳನ್ನು ಭಗವಂತನ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡ್ತೀನಿ. ಜೈ ಶ್ರೀ ಕೃಷ್ಣ ಅರ್ಪಣಮಸ್ತು. ನಮ್ಮ ಈ ವಿಡಿಯೋ ಸುಬೋಧ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲೂ ಸಹ ಸಬ್ಸ್ಕ್ರೈಬ್ ಆಗ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ಸಿಗೋಣ. ನಮಸ್ಕಾರ, ಧನ್ಯವಾದಗಳು.